ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟಿಗೆ ಸ್ವಾಗತ. ಬ್ರಿಟಿಷ್ ಅಧಿಕಾರಿಯೊಬ್ಬ ಶಿವನ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿದಂಥ ಘಟನೆಯನ್ನು ಹೇಳ್ತೇನೆ. ಯಾಕೆ ಮಾಡಿಸಿದ್ರು, ಕಾರಣ ಏನು, ಆ ರೀತಿ ಆದಂಥ ಪವಾಡ ಏನು ಆತನ ಜೀವನದಲ್ಲಿ, ಅದೆಲ್ಲವನ್ನು ಈಗ ಬಣ್ಣಿಸ್ತಾ ಇದ್ದೀನಿ. ಭಾನುವಾರದ ವಿಶೇಷ, ಭಾನುವಾರದ ಸಂಚಿಕೆ ಅಂದರೆ ನನಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹ. ಯಾಕೆಂದರೆ ನನ್ನ ಮನಸ್ಸೋ ಇಚ್ಛೆ ಮಾತಾಡಬಹುದು, ಎಷ್ಟು ಬೇಕಾದರೂ ಮಾತಾಡಬಹುದು ಅನ್ನುವಂಥ ಕಾರಣಕ್ಕೆ ವಿಶೇಷವಾಗಿ ನಾವು ಈ ರೀತಿಯಾಗಿ ಅಲೌಕಿಕವಾದ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಸಂಚಿಕೆ ಇದು ಅಂತ ನಾನು ಭಾವಿಸ್ತೇನೆ. ಆತನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ಮಾರ್ಟಿನ್ ಅಂತೇಳಿ. ಬ್ರಿಟಿಷ್ ಅಧಿಕಾರಿ. ಈತ ಮಧ್ಯಪ್ರದೇಶದ ಮಾಲ್ವಾದಲ್ಲಿ ಅದೇ ತಾನೇ ಮದುವೆಯಾಗಿದ್ದ. ತನ್ನ ಪತ್ನಿ ಲೇಡಿ ಮಾರ್ಟಿನ್ ಕರ್ಕೊಂಬಂದು ಮಾಲ್ವಾದಲ್ಲಿ ತನ್ನ ನಿವಾಸವನ್ನು ಮಾಡ್ತಾನೆ. ಅಲ್ಲಿಂದನೇ ಈ ದೇಶದ ತನ್ನ ಜವಾಬ್ದಾರಿ ಏನಿರ್ತವೆ ಬ್ರಿಟಿಷ್ ಅಧಿಕಾರಿಯಾಗಿ ಅದನ್ನು ನಿರ್ವಹಿಸ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಆತನಿಗೆ ಅಫ್ಘಾನಿಸ್ತಾನಕ್ಕೆ ವರ್ಗಾವಣೆಯಾಗತ್ತೆ. ಅಲ್ಲಿ ಯುದ್ಧ, ಪಠಾಣರ ಜೊತೆ ಯುದ್ಧ. ಆ ಯುದ್ಧದಲ್ಲಿ ನೇತೃತ್ವವನ್ನು ವಹಿಸಲಿಕ್ಕೆ ಈತನನ್ನು ಲೆಫ್ಟಿನೆಂಟ್ ಕರ್ನಲ್ ಮಾರ್ಟಿನನ್ನು ಅಲ್ಲಿಗೆ ಕಳಿಸಲಾಗತ್ತೆ. ಪತ್ನಿ ಇಲ್ಲೇ ಉಳ್ಕೋತಾಳೆ ಮಧ್ಯಪ್ರದೇಶದ ಮಾಲ್ವಾದಲ್ಲಿ. ಹೋದಂಥ ಲೆಫ್ಟಿನೆಂಟ್ ಕರ್ನಲ್ ನಿಯಮಿತವಾಗಿ ಪತ್ರವನ್ನು ಬರಿತಾ ಇರ್ತಾನೆ, ತನ್ನ ಯೋಗಕ್ಷೇಮವನ್ನು ತಿಳಿಸ್ತಾ ಇರ್ತಾನೆ. ಭಾಳ ದಿವಸ ಇನ್ನೇನು ಇರೋದಿಲ್ಲ, ಯುದ್ಧ ಮುಗಿದ ತಕ್ಷಣ ವಾಪಸ್ ಬರ್ತೇನೆ, ನೀನು ಚಿಂತೆ ಮಾಡಬೇಡ ಅಂತೆಲ್ಲ ಸಮಾಧಾನ ಮಾಡ್ತಾ ಇರ್ತಾನೆ, ಸಂತೈಸ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಪತ್ರ ಬರೋದು ನಿಂತು ಹೋಗುತ್ತೆ. ಯಾವಾಗ ಪತ್ರ ಬರೋದು ನಿಂತು ಹೋಗುತ್ತೋ ಲೇಡಿ ಮಾರ್ಟಿನ್ ಚಿಂತಾಕ್ರಾಂತಳಾಗ್ತಾಳೆ. ಏನಾಗಿರಬಹುದು ನನ್ನ ಗಂಡನಿಗೆ? ಯುದ್ಧ ಭೂಮಿಗೆ ತೆರಳಿದ್ದಾನೆ, ವೈರಿಗಳ ಕೈಯಲ್ಲಿ ಹತನಾಗಿ ಹೋದನ, ಯಾವುದೇ ರೀತಿಯಾದ ಸುದ್ದಿ ಬರ್ತಾ ಇಲ್ಲ. ಏಕೆ ಬೇರೆ ಅಧಿಕಾರಿಗಳು ಯಾಕೆ ನನಗೆ ಅಲ್ಲಿಂದ ಸಂದೇಶ ರವಾನೆ ಮಾಡ್ತಾ ಇಲ್ಲ? ಈ ರೀತಿಯಾಗಿ ನಿರಂತರವಾಗಿ ಮನೋವೇದನೆಗೆ ಒಳಗಾಗ್ತಾಳೆ. ಒಂದು ದಿವಸ ಕುದುರೆಯ ಮೇಲೆ ಊರ ಹೊರಗಡೆ ಹೋಗ್ತಾ ಇರ್ತಾಳೆ. ಅಲ್ಲೊಂದು ಬೈಜನಾಥ್ ಮಹಾದೇವ ಮಂದಿರ ಅಂತ ಒಂದು ಶಿವನ ದೇವಸ್ಥಾನ. ಈ ಬೈಜನಾಥ್ ಮಹಾದೇವ ಮಂದಿರದ ಮುಂದೆ ಈಕೆ ಕುದುರೆ ಹೋಗುವ ಸಂದರ್ಭದಲ್ಲಿ ಆಕೆಯ ಕಿವಿಗೆ ಅಲ್ಲಿಯ ಗಂಟೆಯ ನಿನಾದ ಕೇಳಿಸತ್ತೆ, ಶಂಖದ ಧ್ವನಿ ಕೇಳಿಸತ್ತೆ, ಜಾಗಟೆಯ ಸದ್ದು ಕೇಳಿಸತ್ತೆ, ಮಂತ್ರೋಚ್ಚಾರಣೆ ಕೇಳಿಸತ್ತೆ. ಆ ಶ್ರೋತ್ರೀಯ ವಾತಾವರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಮೋಹಿತಳಾಗಿಬಿಡ್ತಾಳೆ ಈ ಲೇಡಿ ಮಾರ್ಟಿನ್. ತಕ್ಷಣ ಕುದುರೆಯಿಂದ ಕೆಳಗಡೆ ಇಳಿದು ಆ ದೇವಸ್ಥಾನದ ಒಳಗಡೆ ಹೋಗ್ತಾಳೆ. ಒಳಗಡೆ ಆ ಮಹಾದೇವನಿಗೆ ಮಂಗಳಾರತಿ ನಡೀತಾ ಇರುತ್ತೆ. ಪುರೋಹಿತರು ಮಂಗಳಾರತಿಯನ್ನು ಮಾಡ್ತಾ ಇರ್ತಾರೆ. ಸದ್ಭಕ್ತರು ಎಲ್ಲರೂ ಕೈ ಮುಗಿದು ದೇವರೆದುರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಈಕೆ ಹೋಗಿ ಅಲ್ಲಿ ನಿಲ್ತಾಳೆ ಲೇಡಿ ಮಾರ್ಟಿನ್. ಪುರೋಹಿತರು ಎಲ್ಲರ ಹತ್ರ ಮಂಗಳಾರತಿಯನ್ನು ತೊಗೊಂಬರ್ತಾರೆ. ಈಕೆ ಬಳಿಗೆ ತರ್ತಾಳೆ. ಈಕೆ ನೋಡಿ ನಮಸ್ಕಾರ ಮಾಡ್ತಾಳೆ. ಎಲ್ಲ ಭಕ್ತರು ತೆರಳ್ತಾರೆ. ಅರ್ಚಕರು ಬಂದು ಕೇಳ್ತಾರೆ, ಏನಮ್ಮ ಸಮಾಚಾರ, ತುಂಬ ಚಿಂತಾಕ್ರಾಂತಳಾಗಿದೆಯಾ, ನೀನು ಯಾವುದೋ ಒಂದು ವ್ಯಥೆಯಿಂದ ನರಳ್ತಾ ಇದೆಯಾ ಅಂತ ನನಗನ್ಸುತ್ತೆ. ಆಕೆ ಹೇಳ್ತಾಳೆ, ಇಲ್ಲ, ನಾವು ಇತ್ತೀಚೆಗೆ ತಾನೇ ಮದುವೆಯಾದವರು. ನನ್ನ ಗಂಡ ಈ ರೀತಿ ಯುದ್ಧ ಭೂಮಿಗೆ ತೆರಳಿದ್ದಾರೆ, ಅಫ್ಘಾನಿಸ್ತಾನಕ್ಕೆ. ನಿಯಮಿತವಾಗಿ ಪತ್ರ ಬರಿತಾ ಇದ್ದರು. ಈಗ ಇದ್ದಕ್ಕಿದ್ದಾಗೆ ಪತ್ರ ಬರೋದು ನಿಂತಿದೆ, ಹೀಗಾಗಿ ನಾನು ಚಿಂತಾಕ್ರಾಂತಳಾಗಿದ್ದೀನಿ. ಏನು ಯೋಚನೆ ಮಾಡಬೇಡ ನೀನು, ದೇವರಿದ್ದಾನೆ, ಶಿವ ಎಲ್ಲರನ್ನು ಕಾಪಾಡ್ತಾನೆ. ಒಂದು ಕೆಲಸ ಮಾಡು, ಕುತ್ಕೋ ಇಲ್ಲಿ ಅಂತ ಕೂಡಿಸ್ತಾನೆ. ಕೂಡಿಸಿ ಸಂಕಲ್ಪ ಮಾಡಿಸಿ ಆ ಅರ್ಚಕರು ಹೇಳ್ತಾರೆ, 11 ದಿವಸಗಳ ಕಾಲ ನೀನು ಶಿವನ ನಾಮಸ್ಮರಣೆ ಮಾಡು. ಬೇರೆ ಏನು ಮಾಡಬೇಡ, ಓಂ ನಾಮ ಶಿವಾಯ ಅಂತ ಶಿವನ ಸ್ಮರಣೆಯನ್ನು ಮಾಡು, ಲಘುರುದ್ರ ಜಪವನ್ನು ಮಾಡು. ಆಕೆ ನಿನ್ನ ಗಂಡನಿಗೇನು ತೊಂದರೆ ಆಗಲ್ಲ, ಆತ ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ವಾಪಸ್ ಬರ್ತಾನೆ. ಆಕೆ ಅವರಿಗೆ ಕೈ ಮುಗಿದು ಅಲ್ಲಿಂದ ತನ್ನ ಮನೆಗೆ ತೆರಳ್ತಾಳೆ. ಮನೆಗೆ ತೆರೆದವಳು ಅರ್ಚಕರ ಮಾತು ಆಕೆ ಕಿವಿಯಲ್ಲಿ ಪ್ರತಿಧ್ವನಿ ಆಗಲಿಕ್ಕೆ ಶುರುವಾಗುತ್ತೆ. ರಾತ್ರಿ ಆ ನಮ್ಮ ಗಂಟೆಯ ನಿನಾದ, ಓಂಕಾರ ಸ್ವರ, ಶಿವ ಓಂ ನಮ ಶಿವ ಎನ್ನುವಂಥ ಲಘುರುದ್ರ ಜಪ ಎಲ್ಲವೂ ಆಕೆ ಒಂದು ರೀತಿಯಾದಂಥ ದೈವಿಕವಾದಂಥ ಅನುಭವ ಆಕೆಗೆ ಆಗುತ್ತೆ. ಆ ಅನುಭೂತಿಯಲ್ಲಿ ಆಕೆ ಮಾರನೇ ದಿವಸದಿಂದ ಪ್ರತಿ ದಿವಸ ಶಿವನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ ಲೇಡಿ ಮಾರ್ಟಿನ್. ಹೀಗೆ ಪ್ರತಿ ದಿವಸ ಮಾಡ್ತಾ ಇರ್ತಾಳೆ. ಪ್ರತಿ ದಿವಸ ಮಂದಿರಕ್ಕೆ ಬರ್ತಿರ್ತಾಳೆ. ಈ ದೇವಸ್ಥಾನ ಹೇಳಿದ್ನಲ್ಲ, ಬೈಜನಾಥ್ ಮಹಾದೇವ ಮಂದಿರಕ್ಕೆ ಪ್ರತಿ ದಿವಸ ಬರಲಿಕ್ಕೆ ಶುರು ಮಾಡ್ತಾಳೆ. ಒಂದು ಗಂಟೆಗಟ್ಟಲೆ ದೇವರೆದುರಿಗೆ ಪ್ರಾರ್ಥನೆಯನ್ನು ಮಾಡ್ತಿರ್ತಾಳೆ. 10ನೇ ದಿವಸ ಅಲ್ಲಿಂದ ಸಂದೇಶ ಬರುತ್ತೆ. ಗಂಡ ಸುದೀರ್ಘವಾಗಿ ಪತ್ರವನ್ನು ಬರೆದಿರ್ತಾನೆ. ನೋಡು, ನಾನು ಇಲ್ಲಿಂದ ಹೋದವನು
ಕೆಲವು ದಿವಸಗಳ ಕಾಲ ಸೆಣಸಾಡಿದ್ವಿ ನಮ್ಮ ಸೈನಿಕರೆಲ್ಲ ಸೇರಿ. ಅದಾದ ಮೇಲೆ ಪಠಾಣರು ನಮ್ಮನ್ನು 4 ದಿಕ್ಕಿನಿಂದ ಅಟ್ಯಾಕ್ ಮಾಡಿದರು. ಇನ್ನೇನು ನಮ್ಮ ಜೀವ ಹೊರಟೋಯ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಸರಿಯಾಗಿ ಒಬ್ಬ ಜಟಾಧಾರಿಯಾದಂಥ ಯೋಗಿ ಆ ಯುದ್ಧ ಭೂಮಿಗೆ ಬರ್ತಾರೆ. ಅದು ಉದ್ದ ನೀಳವಾದ ಕೂದಲು, ತಲೆ ಮೇಲೆ ಜಟ, ಕೈಯಲ್ಲಿ ತ್ರಿಶೂಲ, ಹಣೆಗೆ ಭಸ್ಮ, ಇದರ ಹುಲಿಯ ಚರ್ಮವನ್ನು ಸುತ್ತಕೊಂಡಿರ್ತಾರೆ. ಬಂದವರಿಗೆ ಸುತ್ತಲೂ ಇದ್ದಂಥ ಪಠಾಣರನ್ನೆಲ್ಲ ತಮ್ಮ ತ್ರಿಶೂಲದಿಂದ ಓಡಿಸ್ತಾರೆ. ನಮ್ಮನ್ನು ಆ ಶತ್ರುಗಳಿಂದ ಕಾಪಾಡ್ತಾರೆ. ಸೋತು ಹೋಗ್ತಾ ಇದ್ದಂಥ ನಾವು ಆ ಯೋಗಿ ಬಂದಿದ್ದರಿಂದಾಗಿ ಸುರಕ್ಷಿತವಾಗಿ ವಾಪಸ್ ಅಲ್ಲಿಂದ ಬರಲಿಕ್ಕೆ ಅವಕಾಶ ಆಯಿತು. ಯೋಗಿ ಬಂದು ಹೇಳ್ತಾರೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಪತ್ನಿ ನಿನಗಾಗಿ ರೋಧಿಸ್ತಾ ಇದ್ದದ್ದನ್ನು ಕೇಳಿ ನಾನು ನಿನ್ನನ್ನು ಕಾಪಾಡಲಿಕ್ಕಾಗಿ ಯುದ್ಧ ಭೂಮಿಗೆ ಬಂದಿದ್ದೇನೆ. ನಿನಗೇನು ತೊಂದರೆ ಆಗೋದಿಲ್ಲ, ನೀನು ವಾಪಸ್ ಮಾಲವಾಗಿ ಹೊರಟು ಹೋಗು ಅಂತ ಹೇಳ್ತಾನೆ. ಆತ ನಮಸ್ಕಾರ ಮಾಡಿ ಆ ಲೆಫ್ಟಿನೆಂಟ್ ಕರ್ನಲ್ ಮಾರ್ಟಿನ್ ಅಲ್ಲಿಂದ ಹೊರಟೋಗಿ ವಾಪಸ್ ಮಾಲ್ವಾಗೆ ಬರ್ತಾನೆ. ಮಾಲ್ವಾಗೆ ಬಂದು ಈ ಕಥೆಯನ್ನು ಹೇಳಿದಾಗ ಆಕೆ ಕಣ್ಣಿಂದ ದಳದಳ ನೀರು ಇಳಿಯುತ್ತೆ. ಇಳಿದು ಹೇಳ್ತಾಳೆ, ಇಲ್ಲ ನಾನು 11 ದಿವಸ ಈ ರೀತಿಯಾದಂಥ ಅನುಷ್ಠಾನ ಮಾಡಿದೆ. ಅನುಷ್ಠಾನ ಮಾಡಿದ್ದಕ್ಕೆ ಶಿವ ನಮಗೆ ವರ ಕೊಟ್ಟಿದ್ದಾನೆ ಅಂತ. ಗಂಡ ಹೆಂಡತಿ ಇಬ್ಬರೂ ಸೇರಿ ದೇವಸ್ಥಾನಕ್ಕೆ ಬರ್ತಾರೆ. ಹೋಗಿ ಆ ಅರ್ಚಕರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅವತ್ತಿನಿಂದ ಶಿವಭಕ್ತರಾಗಿಬಿಡ್ತಾರೆ. 1883ರಲ್ಲಿ ಈ ಕರ್ನಲ್ಲಿದ್ದವನು 15,000 ರೂಪಾಯಿ ದೇಣಿಗೆಯನ್ನು ಕೊಟ್ಟು ಆ ಬೈಜುನಾಥ್ ಮಹಾದೇವ ಮಂದಿರದ ಜೀರ್ಣೋದ್ಧಾರ ಕಾರ್ಯ ಮಾಡಿ ಅಂತ ಅಲ್ಲಿಯ ಕಮಿಟಿಯವರಿಗೆ ಹೇಳ್ತಾನೆ. ನಡೆದದ್ದು 1883ರಲ್ಲಿ ನಡೆದ ಘಟನೆ ಇದು. 1879ಕ್ಕೆ ಆತ ಅಲ್ಲಿ ಬಂದು ವಾಸ ಮಾಡಲಿಕ್ಕೆ ಶುರು ಮಾಡಿರ್ತಾನೆ. ಮುಂದೆ ಆತ ವಾಪಸ್ ಹೋಗುವ ಸಂದರ್ಭದಲ್ಲಿ ಆತ ಹೇಳ್ತಾನೆ, ನಾನು ದೇಶವನ್ನು ತೊರೆಯಬಹುದು, ಆದರೆ ಶಿವನ ಆರಾಧನೆಯನ್ನು ಬಿಡೋದಿಲ್ಲ. ನಾನು ಇಂಗ್ಲೆಂಡಿಗೆ ವಾಪಸ್ ಹೋದ್ಮೇಲೆ ನನ್ನ ಮನೆಯಲ್ಲಿ ಶಿವನ ದೇವಸ್ಥಾನ ಇರುತ್ತೆ. ನಾನು ನನ್ನ ಪತ್ನಿ ಲೇಡಿ ಮಾರ್ಟಿನ್ ಶಿವನ ಭಕ್ತರು, ನಿರಂತರವಾಗಿ ಶಿವನ ಜಪವನ್ನು ಮಾಡಿಕೊಂಡು ನಾಮಸ್ಮರಣೆ ಮಾಡಿಕೊಂಡು ನಮ್ಮ ಜೀವನವನ್ನು ಕಳಿತೀವಿ ಅಂತಾರೆ. ನೋಡಿ, ಇಡೀ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಇನ್ನಿಲ್ಲದ ಹಾಗೆ ದಬ್ಬಾಳಿಕೆ ನಡೀತು, ದೌರ್ಜನ್ಯ ನಡೀತು. ಅವ್ರ ಕೈಯಿಂದ ಬಾಯಿಂದ ಹಂದಿಯ ಮಾಂಸದ ನೆಣವನ್ನು ಹಚ್ಚಿ ತೊಗಟೆಯನ್ನು ತೆಗಿಲಿಕ್ಕೆ ಹೇಳಲಾಗ್ತಾ ಇತ್ತು. ಕಂಡಲ್ಲಿ ಹತ್ಯೆ ಮಾಡಲಾಗ್ತಾ ಇತ್ತು. ಇನ್ನಿಲ್ಲದ ಹಾಗೆ ಅವರ ಮೇಲೆ ದಾಳಿಯನ್ನು, ಶೋಷಣೆಯನ್ನು ಮಾಡಲಾಗ್ತಾ ಇತ್ತು. ಆದರೆ ಒಬ್ಬ ಲೆಫ್ಟಿನೆಂಟ್ ಕರ್ನಲ್, ಈ ಮಾರ್ಟಿನ್ ಅನ್ನುವಂಥ ವ್ಯಕ್ತಿಯ ಜೀವನದಲ್ಲಿ ಆದ ಈ ಪವಾಡದಿಂದಾಗಿ ಹಿಂದೂ ಧರ್ಮದ ವೈಶಿಷ್ಟ್ಯತೆಯನ್ನು, ಅದರ ಅಗಾಧತೆ ಏನು ಅಂತ ಅರ್ಥ ಆಗುವಂಥ ಘಟನೆ ಕೂಡ ನಡೆಯಿತು. ಇವತ್ತಿಗೂ ನೀವು ಮಧ್ಯಪ್ರದೇಶದ ಮಾಲ್ವಾ ಅನ್ನುವಂಥ ದೇವಸ್ಥಾನಕ್ಕೆ ಹೋದರೆ ಅಲ್ಲಿಯ ಶಾಸನದಲ್ಲಿ ಈ ಕಥೆಯನ್ನು ಬರೆದಿದ್ದಾರೆ. ನೀವು ಗೂಗಲ್ಗೆ ಹೋಗಿ ಬೈದ್ಯನಾಥ್ ಮಹಾದೇವ ಮಂದಿರ್ ಸ್ಟೋರಿ ಅಂತ ಹಾಕಿದರೆ ಈ ಲೆಫ್ಟಿನೆಂಟ್ ಕರ್ನಲ್ ಮಾರ್ಟಿನ್ನ ಸಂಪೂರ್ಣ ಕಥೆ ಸುದೀರ್ಘವಾಗಿ ಬರುತ್ತೆ. ಎಲ್ಲ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು, ಇಂಡಿಯನ್ ಎಕ್ಸ್ಪ್ರೆಸ್ನಿಂದ ಹಿಡಿದು ಎಲ್ಲ ಪತ್ರಿಕೆಯಲ್ಲಿ ಈ ಘಟನೆಯ ಬಗ್ಗೆ ಸಂಪೂರ್ಣ ವಿಸ್ತೃತವಾದಂಥ ಕಥೆ ಬಂದಿದೆ. ಎಂಥ ಮಹತ್ತರವಾದಂಥ ಸನಾತನ ಧರ್ಮ ನಮ್ಮದು ಅಂತ ನನಗೆ ಪುಳಕಾಗತ್ತೆ. ಇನ್ನು ವಿಷಯಕ್ಕೆ ಬರೋಣ. ಮೊನ್ನೆ ಭಾಳ ದುಃಖಕರ ಘಟನೆ ನಡೆದೋಯ್ತು ದುಬೈನಲ್ಲಿ. ದುಬೈ ಏರ್ ಶೋ. ಭಾರತ ಯಾವತ್ತೂ ಈ ಏರ್ ಶೋನಲ್ಲಿ ತನ್ನ ಪರಾಕ್ರಮವನ್ನು ಇನ್ನಿಲ್ಲದ ಹಾಗೆ ಜಗತ್ತು ನಿಬ್ಬೆರಗಾಗುವ ಹಾಗೆ ಮಾಡಿ ತೋರಿಸತ್ತೆ. ಸಾಹಸ ಕ್ರೀಡೆ ಅದು. ಎಲ್ಲ ದೇಶದವ್ರು ಬಂದಿರ್ತಾರೆ, ಎಲ್ಲ ದೇಶದ ವಿಮಾನಗಳು ಬಂದಿರ್ತವೆ. ತಮ್ಮ ಸಾಹಸಗಳನ್ನು ಬಾನಂಗಳದಲ್ಲಿ ತೋರಿಸಿ ಪುಳಕಿತರಾಗಿಸುವಂಥ ಒಂದು ಅದ್ಭುತವಾದಂಥ ಕ್ರೀಡಾ ಶೋ ಅದು. ನಮ್ಮ ತೇಜಸ್ ಕೂಡ ಅಲ್ಲಿ ಪಾಲ್ಗೊಂಡಿತ್ತು. ಹಿಂದಿನ ದಿವಸ ಸಂಜೆಯವರೆಗೂ ಅದ್ಭುತವಾಗಿ ನಡೆದಂಥ ಏರ್ ಶೋನಲ್ಲಿ ಮಾರನೇ ದಿವಸ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ನಮ್ಮ ತೇಜಸ್ಸು ನೇರವಾಗಿ ಆಕಾಶದಿಂದ ಧರಾಶಾಹಿ ಆಗಿಬಿಡುತ್ತೆ ಮರುಭೂಮಿಯಲ್ಲಿ. ನೋಡ್ತಾ ಇದ್ದಂಥ ಜನ ಬೆಚ್ಚಿ ಬಿದ್ದುಬಿಡ್ತಾರೆ, ಅವಕ್ಕಾಗಿಬಿಡ್ತಾರೆ. ಯಾವುದೇ ಒಂದು ವಿಮಾನ ಆ ರೀತಿ ಏರ್ ಕ್ರ್ಯಾಶ್ ಆಗುವ ಸಂದರ್ಭದಲ್ಲಿ ಅದು ಉಳಿಯುವ ಪ್ರಯತ್ನವನ್ನು ಮಾಡುತ್ತೆ, ಗಿರಿಕಿ ಹೊಡೆಯುತ್ತೆ, ತಿರುಗಿ ಕೊನೆಗೆ ಕೆಳಗೆ ಬೀಳುತ್ತೆ. ಆದರೆ ಮೊನ್ನೆ ಬಿದ್ದಂಥ ತೇಜಸ್ ಅನ್ನುವಂಥ ನಮ್ಮ ಯುದ್ಧ ವಿಮಾನ ನೇರವಾಗಿ ಬಾನಿನಿಂದ ನೆಲಕ್ಕೆ ಮೇಲಿನಿಂದ ಶೂಟ್ ಮಾಡಿದ ಕೆಳಗೆ ಹೇಗೆ ಬೀಳುತ್ತೆ ಆ ರೀತಿ ಅಪ್ಪಳಿಸಿದ್ದು ಘಟನೆ ನಡೀತು. ಯಾವಾಗಲೂ ಏರ್ ಶೋನಲ್ಲಿ ಪಾಲ್ಗೊಳ್ಳುವಂಥ ಪೈಲಟ್ಗಳಿರ್ತಾರಲ್ಲ, ಅವರು ಅತ್ಯಂತ ಅನುಭವಿಯಾದಂಥ, ನಿಪುಣರಾದಂಥ, ಕೌಶಲ್ಯಭರಿತರಾದಂಥ ಪೈಲಟ್ಗಳನ್ನು ಈ ಕೆಲಸಕ್ಕೆ ನಿಯೋಜಿಸಲಾಗತ್ತೆ. ಏಕೆಂದರೆ ದೇಶದ ಪ್ರತಿಷ್ಠೆಯ ಪ್ರಶ್ನೆ ಇದು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವೈಶ್ವಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಹೆಚ್ಚಿಸುವಂಥ ಒಂದು ಸಾಹಸ ಕ್ರೀಡೆಯಾಗಿರುತ್ತೆ. ಆದರೆ ನಮ್ಮ ದುರ್ದೈವಕ್ಕೆ ಇಂಥದ್ದೊಂದು ಘಟನೆ ನಡೆಯಿತು. ಯಾರು ಆ ಸಾಹಸ ಕ್ರೀಡೆಯಲ್ಲಿ ಈ ರೀತಿ ಪ್ರಾಣವನ್ನು ತ್ಯಾಗ ಮಾಡಿದರೋ ಅಂಥ ಪೈಲಟ್ಗೆ ನಮ್ಮ ಸಾಮಾಜಿಕ ಪರಿವಾರದ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ. ಜೊತೆಗೆ ಒಂದಷ್ಟು ವಿಷಯಗಳನ್ನು ನಿಮ್ಗೆ ಹೇಳಲೇಬೇಕು. ಮೊದಲನೇದಾಗಿ 3 ಕಾರಣಕ್ಕೆ ಈ ರೀತಿಯಾದಂಥ ದುರ್ಘಟನೆ ಸಂಭವಿಸುತ್ತೆ ಅಂತ ಪರಿಣತರು ಹೇಳ್ತಾರೆ. ಮೊದಲೇದು, ಪೈಲಟ್ನಿಂದ ಕೆಲಸವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ. ಅಂಥ ಯಾವುದೇ ಸಾಧ್ಯತೆಗಳು ಅಲ್ಲಿ ಕಾಣಿಸ್ತಿಲ್ಲ. ಏಕೆಂದರೆ ಹೋಗಿರೋದೇ ಅತ್ಯಂತ ನಿಪುಣನಾದಂಥ ಪೈಲಟ್, ವಿಮಾನ ಚಾಲಕ. ಎರಡನೇದು ಟೆಕ್ನಿಕಲ್ ಗ್ಲಿಚ್, ಅಂದರೆ ತಾಂತ್ರಿಕವಾದ ಅಡಚಣೆಯಿಂದ ಬೀಳುವಂಥ ದುರ್ಘಟನೆ ಆಗುವಂಥದ್ದು. ಮೂರನೆಯದು ವಿಧ್ವಂಸಕ ಕೃತ್ಯ. ಯಾರಾದರೂ ಪಿತೂರಿ ಮಾಡಿ ಈ ರೀತಿ ವಿಮಾನ ಅದರಲ್ಲಿ ಏನಾದರೂ ನ್ಯೂನತೆ ಆಗುವ ಹಾಗೆ ನೋಡಿಕೊಂಡು ಈ ರೀತಿ ಅದು ಧರಾಶಾಯಿ ಆಗುವ ಹಾಗೆ ಮಾಡಿದ್ರ ಅನ್ನುವಂಥ ಒಂದು ಅನುಮಾನ ಇವತ್ತಿನ ದಿವಸ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಆಲೋಚನೆ ಮಾಡಬೇಕಾದ ಸಂದರ್ಭ ಇದು. ನೋಡಿ, ನಮ್ಮ ಗಲ್ವಾನ್ ಮತ್ತು ಡೋಕ್ಲಾಮ್ ಇದ್ದಾವೆ. ಈ ಗಲ್ವಾನ್ ಮತ್ತು ಡೋಕ್ಲಾಮ್ನಲ್ಲಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎ.ಕೆ. ಆಂಟನಿಯವರು ಒಂದು ಮಾತನ್ನು ಸ್ವತಃ ಸಂಸತ್ತಿನಲ್ಲೇ ಹೇಳಿದರು. ನಾವು ನಮ್ಮ ಚೈನಾದ ಗಡಿ ಏನಿದೆ, ಅರುಣಾಚಲ ಪ್ರದೇಶದಾಗಿರ್ಬೋದು, ಈ ಕಡೆ ನಮ್ಮ ಕಾಶ್ಮೀರದಿಂದ ಆಚೆ ಇರುವಂಥ ಪ್ರದೇಶದಲ್ಲಿರುವಂಥದ್ದು ಇರ್ಬೋದು, ಎರಡೂ ಕಡೆ ನಾವು ಲಡಾಖ್ನಲ್ಲಿರ್ಬೋದು, ಎಲ್ಲೇ ಆದರೂ ನಾವು ಅಲ್ಲಿ ಡೆವಲಪ್ ಮಾಡಲಿಕ್ಕೆ ಹೋಗೋದಿಲ್ಲ, ಅಭಿವೃದ್ಧಿ ಮಾಡೋದಿಲ್ಲ, ಅಲ್ಲಿ ರಸ್ತೆಗಳನ್ನು ಮಾಡೋದಿಲ್ಲ, ಅಲ್ಲಿ ಏರ್ಪೋರ್ಟ್ಗಳನ್ನ ಮಾಡೋದಿಲ್ಲ, ಅಲ್ಲಿ ಟನಲ್ಗಳನ್ನ ಮಾಡೋದಿಲ್ಲ. ಯಾಕೆಂದರೆ ನಾವು ಹಾಗೆ ಮಾಡುವುದರಿಂದ ಚೈನಾ ಬೇಸರ ಪಟ್ಟುಕೊಳ್ಳುತ್ತೆ, ಆದ್ದರಿಂದ ಮಾಡೋದಿಲ್ಲ ಅಂತ. ನೋಡಿ, ಶತ್ರು ದೇಶ ಬೇಸರ ಪಟ್ಟುಕೊಳ್ಳುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಸರಹದ್ದನ್ನು ನಾವು ಸುಸಜ್ಜಿತಗೊಳಿಸುವುದಿಲ್ಲ, ಅತ್ಯಾಧುನಿಕಗೊಳಿಸುವುದಿಲ್ಲ, ನಮ್ಮ ಸೈನ್ಯವನ್ನು ನಿಯೋಜನೆಗೊಳಿಸೋದಿಲ್ಲ. ಎಲ್ಲಿಯಾದರೂ ಈ ರೀತಿಯಾದಂಥ ಹೇಳಿಕೆಯನ್ನು ನೀವು ಗಮನಿಸಿದ್ದೀರಾ? ಭಾರತದಲ್ಲಿ ಮಾತ್ರ ಈ ರೀತಿ ಸಾಧ್ಯ, ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಸಾಧ್ಯ. ನರೇಂದ್ರ ಮೋದಿ ಬಂದ ಮೇಲೆ 2014ರಲ್ಲಿ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂತಂದರೆ, ಈ ಗಲ್ವಾನ್ ಮತ್ತು ಈ ಡೋಕ್ಲಾಮ್ ಏನಿದ್ದಾವೆ ಆ ಎರಡೂ ಗಡಿಗಳನ್ನು ಸುಭದ್ರಗೊಳಿಸುವಂಥ, ಸುಸಜ್ಜಿತಗೊಳಿಸುವಂಥ, ಅತ್ಯಾಧುನಿಕಗೊಳಿಸುವಂಥ ಕೆಲಸಕ್ಕೆ ತಮ್ಮನ್ನು ತಾವು ನಿಯೋಜನೆ ಮಾಡಲಿಕ್ಕೆ ಶುರು ಮಾಡಿಸಿದರು. ಅಲ್ಲಿ ಟನಲ್ಗಳಾಗಲಿಕ್ಕೆ ಶುರು ಮಾಡಿದವು, ಅಲ್ಲಿ ಏರ್ಪೋರ್ಟ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು, ರಸ್ತೆಯನ್ನು ಅದ್ಭುತವಾಗಿ ಮಾಡುವ ಕೆಲಸ ಶುರುವಾಯಿತು. ಇದರಿಂದ ಶತ್ರು ರಾಷ್ಟ್ರಕ್ಕೆ ಬೇಸರ ಆಗುತ್ತೆ. ಬೇಸರ ಆದರಾಗಲಿ ಅದ್ರ ಬಗ್ಗೆ ನಮ್ಮದು ಯಾವುದೇ ಚಿಂತೆ ಇಲ್ಲ, ನಾವು ಮಾತ್ರ ಅಲ್ಲಿ ಸುಸಜ್ಜಿತಗೊಳಿಸಬೇಕು. ಚೈನಾ ಏನು ಮಾಡಲಿಕ್ಕಾಗಲಿಲ್ಲ, ಕೈ ಹೆಸುಕಿಕೊಳ್ಳುವ ಸಂದರ್ಭ. ಭಾರತ ಮಾತ್ರ ತನ್ನ ಕಾರ್ಯಾಚರಣೆ ಸಾಧುಗೊಳಿಸುವುದರಲ್ಲಿ ಯಶಸ್ವಿಯಾಯಿತು. ಈ ಜಾಗಕ್ಕೆ ನಮ್ಮ ಟ್ಯಾಂಕರ್ಗಳನ್ನು ಹೊತ್ತೊಯ್ಯುವಂಥ ವಿಮಾನಗಳ ಅಗತ್ಯ ಇದೆ. ನಮ್ಮ ವಿಮಾನಗಳು ಹಳೆಯವಾಗಿಬಿಟ್ಟಿತ್ತು. ಕಾರ್ಗೋ ಫೈಟರ್ ಪ್ಲೇನ್ಸ್ ಅಂತ ಹೇಳ್ತಾರೆ. ಟ್ಯಾಂಕರ್ 25 ಟನ್ನು, 27 ಟನ್ನು, 30 ಟನ್ನು ಭಾರವನ್ನು ಟ್ಯಾಂಕರ್ಗಳನ್ನ ತೆಗೆದುಕೊಂಡು ಹೋಗಿ ಆ ಸ್ಥಳದಲ್ಲಿ ನಿಯೋಜನೆ ಮಾಡೋದು. ನಮಗೆ ವಿಮಾನಗಳು ಬೇಕು. ಬ್ರಾಜಿಲ್ನ C-390 ಅನ್ನುವಂಥ ಒಂದು ವಿಮಾನ ಇದಕ್ಕೆ ಯೋಗ್ಯವಾದ ವಿಮಾನ ಅಂತ ಭಾರತ ಸರ್ಕಾರ, ನಮ್ಮ ಸೇನಾ ರಕ್ಷಣಾ ಇಲಾಖೆ ತೀರ್ಮಾನ ಮಾಡ್ತು. ಈ ಮಧ್ಯೆ ನರೇಂದ್ರ ಮೋದಿಯವರು ತಾವು ತಮ್ಮ ಸರ್ಕಾರ ಬಂದ ಮೇಲೆ ಒಂದು ಸಂಕಲ್ಪ ಮಾಡಿದರು. ಏನಂದರೆ, ಭಾರತ ಇಲ್ಲಿಯವರೆಗೂ ಸೈನ್ಯದ ವಿಚಾರದಲ್ಲಿ ಎಲ್ಲ ತಂತ್ರಜ್ಞಾನವನ್ನು ವಿದೇಶದಿಂದ ಆಮದು ಮಾಡ್ಕೋತಾ ಇದೆ. ವಿಮಾನಗಳು ಬೇಕು ಅಂದರೆ ವಿದೇಶದಿಂದ ತರಿಸ್ತೇವೆ, ಮಿಸೈಲ್ಗಳು ಬೇಕಂದ್ರೆ ವಿದೇಶದಿಂದ ತರಿಸ್ತೇವೆ, ಯುದ್ಧ ವಿಮಾನ, ಮಿಸೈಲ್ಗಳು ಏನೇ ಬೇಕಂದ್ರೂ ರೈಫಲ್ನಿಂದ ಹಿಡಿದು ಎಲ್ಲವೂ ವಿದೇಶದಿಂದ ಬರ್ತವೆ. ನಾವ್ಯಾಕೆ ಮೇಕ್ ಇನ್ ಇಂಡಿಯಾ ಮೂಲಕ ನಾವೇ ಸ್ವಂತ ತಯಾರಿ ಮಾಡಿಕೊಂಡು ಸ್ವಮೇಕ್ ಮಾಡಿ ನಮ್ಮ ಸೈನ್ಯವನ್ನು ಆತ್ಮನಿರ್ಭರಗೊಳಿಸಬಾರದು? ಜೊತೆಗೆ ನಾವು ಈ ಮೂಲಕ ಭಾರತದ ಶಸ್ತ್ರಾಸ್ತ್ರಗಳನ್ನು ಮತ್ತು ಭಾರತ ಯುದ್ಧ ವಿಮಾನಗಳನ್ನು, ನಮ್ಮ ಮಿಸೈಲ್ಗಳನ್ನು ವಿದೇಶಕ್ಕೆ ಮಾರಾಟ ಮಾಡಬಾರ್ದು, ತನ್ನ ಮೂಲಕ ರಫ್ತು ಮಾಡುವ ಮೂಲಕ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಬಾರ್ದು. ನಮ್ಮಲ್ಲಿ ತಂತ್ರಜ್ಞಾನ ಇದೆ, ಸಂಪನ್ಮೂಲ ಇದೆ, ಜನ ಇದ್ದಾರೆ, ಎಲ್ಲವೂ ಇದ್ದಾಗ ಯಾಕೆ ಮಾಡಬಾರ್ದು ಅನ್ನುವಂಥ ಆಲೋಚನೆಯನ್ನು ನರೇಂದ್ರ ಮೋದಿ ಅವರು ಮಾಡಿದರು. ಹೀಗಾಗಿ ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಬೇಕಾದಷ್ಟು ಪ್ರಾಜೆಕ್ಟ್ಗಳು ಭಾರತದಲ್ಲಿ ಆಗ್ತಾ ಇದ್ದವು. ಅದರಲ್ಲಿ ತೇಜಸ್ ಕೂಡ ಒಂದು, ನಮ್ಮ HALನ ಸಹಭಾಗಿತ್ವದಲ್ಲಿ ಅವರಿಂದಲೇ ತಯಾರಾಗುವಂಥ ವಿಮಾನ. ಯಾವಾಗ ಈ ಬ್ರಾಜಿಲ್ 390 ಅನ್ನುವಂಥ ಯುದ್ಧ ವಿಮಾನ, ಟ್ಯಾಂಕರ್ ಹೊತ್ತುಕೊಂಡು ಹೋಗುವಂಥ ಈ ಕಾರ್ಗೋ ವಿಮಾನವನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಬಂತು, ಆವಾಗ ಬ್ರಾಜಿಲ್ಲು ತನ್ನ ವಿಮಾನವನ್ನು ನಮಗೆ ಕೊಡೋ ಮುಖ ನಮ್ಮ ತೇಜಸ್ಸನ್ನು ನಾವು ಖರೀದಿ ಮಾಡ್ಕೋತೀವಿ, ವಿ ವಿಲ್ ಎಕ್ಸ್ಚೇಂಜ್ ದಿ ಪ್ಲೇನ್ಸ್ ಅಂತ. ನಿಮ್ಮ ತೇಜಸ್ಗಳನ್ನು ನಮಗೆ ಕೊಡಿ, ನಮ್ಮ C-390 ಅನ್ನೋದೇ ನಾವು ನಿಮಗೆ ಕೊಡ್ತೀವಿ ಅಂತ.
ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಯಿತು. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಅಮೇರಿಕಾ. ಇವರಿಬ್ಬರು ಯುದ್ಧ ವಿಮಾನಗಳನ್ನು, ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವುದರಲ್ಲಿ ನಿಪುಣರು. ಈ ಮಧ್ಯೆ ಆಪರೇಷನ್ ಸಿಂಧೂರಲ್ಲಿ ಭಾರತದ ಸೈನ್ಯದ ಸಾಮರ್ಥ್ಯ ಏನಿದೆ, ಕ್ಷಮತ್ವ ಏನಿದೆ, ನಮ್ಮ ತಂತ್ರಜ್ಞಾನ ಇದೆ, ನಮ್ಮ ವಿಮಾನಗಳಿಗಿದ್ದಾವೆ, ನಮ್ಮ ರಫೇಲ್ ವಿಮಾನಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ, ನಮ್ಮ ಫಿರಂಗಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ತುಂಬ ಚೆನ್ನಾಗಿ ನೋಡಿಬಿಟ್ಟಿದ್ದಾರೆ. ಜಾಗತಿಕ ಮಟ್ಟ, ವೈಶ್ವಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆ ಇನ್ನಿಲ್ಲದ ಹಾಗೆ ಹರಡಿದೆ. ಇದನ್ನು ಸಹಿಸಿಕೊಳ್ಳಿಕ್ಕೆ ವಿದೇಶಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಒಂದು ಅಮೆರಿಕಾಗೆ ಡೊಗ್ಗು ಸಲಾಮ್ ಹೊಡಿಬೇಕು, ಇಲ್ಲ ಚೈನಾಗೆ ಡೊಗ್ಗು ಸಲಾಮ್ ಹೊಡಿಬೇಕು ಅಂತ ಎಲ್ಲ ನಿರೀಕ್ಷೆ ಮಾಡ್ತಾರೆ. ಆದರೆ ಭಾರತ ರಷ್ಯಾದ ಜೊತೆ ತಂತ್ರಜ್ಞಾನಕ್ಕೆ ಇನ್ನೊಂದು ಸಹಿ ಹಾಕಿದೆ. ರಷ್ಯಾ ಭಾರತದಲ್ಲಿ ತಯಾರಿ ಮಾಡಿ ಯುದ್ಧ ವಿಮಾನಗಳನ್ನು, ತಂತ್ರಜ್ಞಾನವನ್ನು ಕೊಟ್ಟು ಹೋಗ್ಲಿಕ್ಕೆ ನಿನ್ನೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿದೆ. ಅವರು ಕೈ ಇಸ್ಕೊಳ್ಳೋ ಹೋಗಾಗೆ ಮಾಡಿದೆ. ಈ ಡೀಲ್ ಆದ ಮೇಲೆ ಆ ಕಡೆ ಪಾಕಿಸ್ತಾನದ ಜೊತೆ ನಮ್ಮದೇನೀಗ ಆ ರೀತಿಯಾದಂಥ ಶತ್ರುತ್ವದ ಪ್ರಶ್ನೆಯಲ್ಲಿ ನಮ್ಮ ಜೊತೆ ಹೊಡೆದಾಟ ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದ್ದಾರೆ. ಆದರೆ ಕುತಂತ್ರ ಮಾಡುವುದರಲ್ಲಿ ನಿಸ್ಸೀಮರು, ವಿಧ್ವಂಸಕ ಕೃತ್ಯದಲ್ಲಿ ಅವರು ನಿಪುಣರು. ಈ ಬೆಳವಣಿಗೆ ಆಗಿರುವುದರಿಂದ ಈ ನಮ್ಮ ತೇಜಸ್ಸು ಧರಾಶಾಹಿ ಆಗುವುದರ ಹಿಂದೆ ಏನಾದರೂ ಕೈವಾಡ ಇದ್ದರೂ ಇರಬಹುದಾ ಅಂಥದ್ದೊಂದು ಅನುಮಾನ, ಆತಂಕ ನಮ್ಮವರನ್ನು ಕಾಡ್ತಾ ಇದೆ. ಆದರೆ ಒಂದು ವಿಷಯ, ಯಾವುದೇ ವಿಷಯ ಖಚಿತಗೊಳ್ಳಲಾರದೆ ಇಂಥ ಸೈನ್ಯದ ವಿಚಾರದಲ್ಲಿ ನಾವು ಆದಷ್ಟು ಯಾವುದೇ ಗಾಸಿಪ್ಗಳನ್ನು ಮಾಡಬಾರ್ದು. ಆದರೆ ಒಂದಂತೂ ಖಚಿತ, ಏನಂದರೆ ನಮ್ಮ ತೇಜಸ್ಸು ಹಾಗೆ ಧರಾಶಾಹಿ ಆಗುವಂಥ ಯುದ್ಧ ವಿಮಾನ ಖಂಡಿತ ಅಲ್ಲ. ಅದು ತನ್ನ ಮೇಲ್ಮೆಯನ್ನು ತೋರಿಸುವ ಮೂಲಕ ಕೀರ್ತಿ ಪತಾಕೆ ಹಾರಿಸುವಂಥ ಯುದ್ಧ ವಿಮಾನ. ನಾವು ತಯಾರು ಮಾಡಿದ HAL ವಿಮಾನ ರೀ. ನಮಸ್ಕಾರ. ಭಾನುವಾರ ತುಂಬ ಉಲ್ಲಾಸಮಯವಾಗಿ ಕಳೆಯಿರಿ. ನಾಳೆ ಸೋಮವಾರ ಬೆಳಗ್ಗೆ ಮತ್ತೆ ಹೊಸ ರಾಜಕೀಯ ವಿಷಯವನ್ನು ಇಟ್ಕೊಂಡು ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.